ಚೊಂಬು ಆಮೇಲೆ ಹೂವನ್ನು ಇಟ್ಕೊಂಡು ಬಜೆಟ್ ಪೂರ್ತಿ ಬ್ರದರ್ಸ್ ಬಜೆಟ್ ಅಂತ ಹೇಳಿದ್ದಾರೆ. ನೋಡಿ, ಈಗ ಬಿ ಜೆ ಪಿಯವ್ರಿಗೆ ಇನ್ನೇನು ಇಲ್ಲಿ ಗೊತ್ತಿಲ್ಲ. ಅವ್ರಿಗೆ ಅವರು 2023ರಲ್ಲಿ ರಾಜ್ಯ ಸರ್ಕಾರದ ಮೇಲೆ ಎಷ್ಟು ಹೊರೆಯನ್ನು ಇಟ್ಟೋಗಿದ್ರು. ಅವರು ಏನೆಲ್ಲ ಅವರು ಬಜೆಟಲ್ಲಿ ಅವಕಾಶ ಇಲ್ಲದೇ ಇರೋದಕ್ಕೆಲ್ಲ ಅವರು ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂಥೇಳಿ ಅನ್ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿ ಹೋಗಿದ್ರು. ಈಗ ಇಷ್ಟೆಲ್ಲ ನಾವು 52,000 ಕೋಟಿ ಗ್ಯಾರಂಟಿಗಳಿಗೆ ಕೊಟ್ಟಿರುವಂಥದ್ದು ನಿಖರವಾಗಿ ಮೊನ್ನೆ ಫೆಬ್ರವರಿ ಕಡೆವರೆಗೂ 1,21,000 ಕೋಟಿವರೆಗೂ ನಾವು ಗ್ಯಾರಂಟಿಗಳಿಗೆ ವಿನಿಯೋಗಿಸಿದ್ದೀವಿ. ಇಷ್ಟೆಲ್ಲರ ನಡುವೆ ಅವರು 2,65,000 ಕೋಟಿ ಇತ್ತು. 2,65,000 ಕೋಟಿ ಇತ್ತು ಬಜೆಟ್ ಗಾತ್ರ. ಈಗ ಬಜೆಟ್ ಗಾತ್ರ ಎಷ್ಟಾಗಿದೆ? 4,48,000 ಕೋಟಿವರೆಗೂ ಆಗಿದೆ. ಈಗ ಕೇಂದ್ರ ಸರ್ಕಾರದ ಸಾಲ ಎಷ್ಟಿದೆ? ಇವತ್ತು ಇಡೀ ದೇಶಕ್ಕೆ ಚೊಂಬು ಕೊಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ. 53,000 ಲಕ್ಷ ಕೋಟಿ. ಓಕೆ, ಅದು ಹಿಂದೆ ಇದ್ದಂಥದ್ದು 2014 ಮುಂಚೆ. ಈಗ ಎಷ್ಟಾಗಿದೆ ಅಂದರೆ 218, ಅಂದರೆ 53 ಲಕ್ಷ ಕೋಟಿ ಇದ್ದಿದ್ದು ಈಗ 218 ಲಕ್ಷ ಕೋಟಿಯಷ್ಟು ಇವತ್ತು ಸಾಲ ಆಗಿದೆ. ಕೇವಲ 11-12 ವರ್ಷಗಳಲ್ಲಿ 53 ಇದ್ದಿದ್ದು 2,18,000 ಹೆಂಗಾಯಿತು? 218 ಹೆಂಗಾಯಿತು? ಇದು ಅಂಕಿ ಸಂಖ್ಯೆಗಳು ಸ್ವಲ್ಪ ಹೇಳೋದು ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. 218 ಹೆಂಗಾಯಿತು? ತುಷ್ಟೀಕರಣ ಜಾಸ್ತಿ ಆಗಿದೆ ಅನ್ನೋದನ್ನು ಖಂಡಿತ ಇಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತಕ್ಕಂಥದ್ದು ಏನಿಲ್ಲ. ಅವ್ರಿಗೆ ಬೇರೆ ಏನು ಅವ್ರಿಗೆ ಕಾರಣಗಳಿಲ್ಲ. ಅವರು ಕೇವಲ ಸಮಾಜದಲ್ಲಿ ಈ ರೀತಿ ಧರ್ಮದ ಹೆಸರಲ್ಲಿ ಇವತ್ತು ವಿಭಾಗ ಮಾಡ್ತಕ್ಕಂಥ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ. ಈಗ ಅವರು ನಿನ್ನೆ ತೇಜಸ್ವಿ ಸೂರ್ಯ ಅವ್ರದ್ದೇನೋ ಸ್ಟೇಟ್ಮೆಂಟ್ ನೋಡಿದೆ, ದೇವಸ್ಥಾನಗಳಿಗೆ ಇನ್ನೊಂದು ಎಷ್ಟು ದುಡ್ಡು ಕೊಟ್ರಿ ಅಂತ. ನೀವಿದ್ದಾಗ ಎಷ್ಟು ಕೊಟ್ರಿ? ನೀವಿದ್ದಾಗ ಯಾವ ದೇವಸ್ಥಾನಕ್ಕೆ ಎಷ್ಟು ಹಣ ಕೊಟ್ಟಿದ್ರಿ? ನೀವು ಬರೀ ಇವತ್ತು ಮಾತಾಡ್ತಾ ಇದ್ದೀರಾ. ನೀವು ಅವತ್ತು ನೀವೇನು ಮಾಡಿದ್ದೀರಾ ಹೇಳಿ? ಅದರಿಂದ ಕೇವಲ ಅಲ್ಪಸಂಖ್ಯಾತರು ಅಂದರೆ ಬರೀ ಮುಸಲ್ಮಾನರೊಬ್ಬರೇ ಅಲ್ಲ, ಎಲ್ಲ ಧರ್ಮದ ಎಲ್ಲ ಅಲ್ಪಸಂಖ್ಯಾತರ ಆಗಿ ಬರ್ತಕ್ಕಂಥವ್ರೆಲ್ರಿಗೂ ಅನ್ವಯಿಸುತ್ತೆ. ಅದರಿಂದ ಅವರಿಗೆ ಬೇರೆ ಹೋದ ವರ್ಷವೂ ಇದೇ ರೀತಿ ಹೇಳಿದ್ರು. ಅವರ ನಿರಂತರವಾಗಿ ಇದು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮೊದಲು ಅವರು ಏನು ಟ್ರಂಪ್ ಅವರು ಏನು ಪರೋಕ್ಷವಾಗಿ ಭಾರತದ ಆಡಳಿತವನ್ನು ಅವರು ಸೂಚನೆಯಂತೆ ಏನು ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಉತ್ತರ ಕೊಡಲಿ. ನಮ್ಮ ದೇಶದ ಮಾನ ಮರ್ಯಾದೆಯನ್ನು ತಾವು ಯಾವ ರೀತಿ ಕಳೀತಾ ಇದ್ದೀರಾ? ಭಾರತ್ ಮಾತಾ ಕಿ ಜೈ ಅಂತೇಳಿ ತಾವೇ ಅದನ್ನು ತಮ್ಮದೇ ಅದು ಸ್ವತ್ತು ಅಂತಕ್ಕಂಥ ರೀತಿಯಲ್ಲಿ ತಾವು ಅದನ್ನು ಬಿಂಬಿಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೀರಾ. ಬಹುಶಃ ಟ್ರಂಪ್ ಅವರು ಯಾವ ರೀತಿ ತಮ್ಮನ್ನು ಆಡಿಸ್ತಾ ಇದ್ದಾರೆ ಅದಕ್ಕೆ ಮೊದಲು ಈ ದೇಶದ ಜನಕ್ಕೆ ಉತ್ತರ ಕೊಡಲಿ. ಕಾಲೇಜಿನಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನುವಂಥದ್ದು